विश्वेशमित्तनं वन्दे परिव्राट्चक्रवर्तिनं श्रीरमणिकरकमल पूजित चारु चरण सरोज ब्रह्म कबीरवाणी फणीन्द्र इंद्र पवेन्द्र मुख विमुता नीरज भांडादि स्तुति कारण कैवल्यदायक नारसिंहन नमिपे करुणे ಕೊಡವಿ ಒಡೆಯ ಬಿಡದೆ ನಿನ್ನ ಅಡಿಗೆರದು ಏಕಾದಶಿ ನೋಡಿ ನೆನಪು ಮಾಡಿ. ಕೆಲವರು ಉಪವಾಸ ಬರೀ ಒಂದು ತೀರ್ಥ ಮಾತ್ರ ಸೇವಿಸುವುದವರು ಇದ್ದಾರೆ. ಆದ್ರೆ ಇಂಥ ವಿಷಯ ಶ್ರದ್ಧೆ ಕೊಡ್ತಾರೆ ದೇವರು ಗೋವಿಂದ ಅಂತ ಹೇಳಿಕೆ ಯಾರು ನಾಚಿಕೊಳ್ಬೇಕಾದ್ದೇ ಇಲ್ಲ. ಗಟ್ಟಿಯಾಗಿ ಯಾಕೆ ಕೃಷ್ಣ ಮುಖ್ಯ ಪ್ರಾಣ ದೇವರು ಕೇಳಿಸ್ಬೇಕು. ಇಂದಿರಾರಮಣ ಗೋವಿಂದ ಹಿಂದಿನ ಒಬ್ಬರು ಹೇಳಿದ್ರೆ ಎಲ್ಲರೂ ಹೇಳ್ದಾಗ ಆಗುತ್ತೆ ನಾನು ಹೇಳಿದ್ರೆ ಅಂತ. ಇಲ್ಲಿ ನೆಲೆಸಿರತಕ್ಕಂಥ ಇಂದು ಮಾತ್ರವಲ್ಲ ಸದಾ ಕಾಲವು ನಮಗೆ ಅನುಗ್ರಹವನ್ನು ಬೀರ್ತಾ ಇದ್ದಾನಲ್ಲ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು. ಉಡುಪಿಗೆ ಬಂದವರು ಶ್ರೀಕೃಷ್ಣನ ಆ ದರ್ಶನ ಮಾಡಿಕೊಂಡು ಒಮ್ಮೊಮ್ಮೆ ಮುಖ್ಯ ಪ್ರಾಣದೇವರ ದರ್ಶನ
ಹೋಗ್ತಾರೆ. ಕೆಲವರಿಗೆ ಗೊತ್ತಿಲ್ಲ, ಕೆಲವರು ಹೇಳಬೇಕು ಅವರಿಗೆ. ಮುಖ್ಯ ಪ್ರಾಣದೇವರ ದರ್ಶನ ಮಾಡ್ಕೊಂಡು ಬರೋದು ಶ್ರೇಯಸ್ಸು ನಿಮಗೆ ಅಂತ ಬೇಕು ಅಂತ ಮಾಡೋದಲ್ಲ ಅವರು. ಹಾಗೆ ಅರಿಯದೆ ಮಾಡಿದ್ರೆ ಭಗವಂತ ಕ್ಷಮಿಸ್ತಾನೆ. ಅರಿತು ಮಾಡಿದಾಗ ಮಾತ್ರ ಏನಾದರೂ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಹಾಗಾಗಿ ಪ್ರಪ್ರಥಮವಾಗಿ ಭಗವದ್ಗೀತೆ ಹರಿದ ಪ್ರಥಮಾಧ್ಯಾಯ ಮೊದಲು ಶ್ರೀಕೃಷ್ಣ ಮುಖ್ಯ ಪ್ರಾಣರ ಚರಣ ಕಮಲದಲ್ಲಿ ನಮಿಸುತ್ತಾ ನಮ್ಮ ಹಂಡೇದಾಸ ಪ್ರತಿಷ್ಠಾ ನಾವು ಮಾಡಿಸಿರ್ತಕ್ಕಂಥ ಸಂಸ್ಥಾಪಕರಾದ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥರನ್ನು ಸ್ಮರಿಸುತ್ತಾ ಪಾದಗಳಿಗೆ ದೇವರಿಗೆ ಪಾದಗಳಿಗೆ ಸ್ಮರಿಸುತ್ತಾ ನೋಡಿ ಅಲ್ಲಿ ದೇವರ ಪಾದಗಳಿಗೆ ಸದಾಕಾಲ ನಮಸ್ಕಾರ ಮಾಡ್ತಾ ಇರಬೇಕಂತೆ ದಿನ. ಇದೇ ಅಂದರೆ ನಮಗೆ ಅನುಗ್ರಹ ಕಷ್ಟ. ಕಲಿಯುಗದಲ್ಲಿ ಹರಿನಾಮನಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡಿ ಗುರುಗಳನ್ನು ನೆನೆಬೇಕು. ಗುರುಗಳನ್ನು ನೆನೆದೇನು ಅವನಿಗಾಗಲ್ಲ, ಪರಮಾತ್ಮನಿಗೆ. ನನ್ನವನನ್ನೇ ನನ್ನ ಸ್ಮರಣೆ ಮಾಡ್ತಾ ಇದ್ದವನನ್ನೇ ಮರೆತು ಬಿಟ್ರೆ ನೀನು ಹೇಗಯ್ಯ? ಒಳಗಿದ್ದೇನೆ ನಾನು, ನನಗೂ ನಮಸು, ನನ್ನಲ್ಲಿ ಬೇಡ್ಕೋ ಅಂತ ಹೇಳಿ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಹಾಗೆ ಹೋದಾಗ ಮಾತ್ರ ಗುರುವಿನ ಅನುಗ್ರಹ ಆದರೆ ಮಾತ್ರ ಪರಮಾತ್ಮನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಪರ್ಯಾಯ ಪೀಠಸ್ಥರಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಗುಣೇಂದ್ರ ತೀರ್ಥರನ್ನು ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರತಕ್ಕಂತಹ ಪ್ರಸ್ತುತ ಪೇಜಾವರ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರಲ್ಲಿ ಮತ್ತು ಪರ್ಯಾಯ ಪೀಠದ ಗುತ್ತಿಗೆ ಮಠದ ಯತಿಗಳಾದ ಕಿರಿಯ ಯತಿಗಳಾದ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥರಲ್ಲಿಯೂ ಅನುಗ್ರಹವನ್ನು ಬೇಡುತ್ತಾ ಗುರು ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ, ಅದು ಅಲ್ಲದೆ 7 ತಲೆಮಾರುಗಳಿದ್ದಂತಹ ಜಗನ್ನಾಥ ದಿಷ್ಟಿಚ್ಚ ಪರಂಪರೆಯಲ್ಲಿ ಬಂದಿರುವಂತಹ ಹಿರಿಯ ಹರಿದಾಸ ಹಂಡೆ ಆ ಜೇನು ಯಾವುದು? ಅದರಲ್ಲಿರುವ ಜೇನು ಯಾವುದು? ಹೂವಿನ ರೂಪ ಅದು ಮಹಾಭಾರತ ಆಯ್ತಾನೆ. ಜೇನು ಯಾವುದು? ಅದರಲ್ಲಿ ಬಂದಂತಹ ಜೇನು ಭಗವದ್ಗೀತೆ ಈ ರೂಪದಲ್ಲಿ ಬಂದು ಸಣ್ಣ ಪುಸ್ತಕದಂತೆ ಕಾಣಿಸುತ್ತೆ ನಮಗೆ. ಸಣ್ಣದಾಗಿದೆ, ಅಷ್ಟೊಂದರಲ್ಲಿ ಇರುವಾಗ ಮಹಾಭಾರತ ಬಂದಂಥದ್ದು ಇರುವಾಗ ಇದು ನೋಡುವಾಗ ಭಗವದ್ಗೀತೆ ಸಣ್ಣದಾಗಿ ಕಾಣಿಸ್ಬೋದು, ಆದರೆ ಅದರೊಳಗಿರುವಂತಿರುವುದು ಸಾಮಾನ್ಯವಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದಾರೆ? 700 ಶ್ಲೋಕಗಳಿಂದ ಕೂಡಿದಂತಹ ಭಗವದ್ಗೀತೆ